ಹಿಂದೂ ಧರ್ಮದ ಷೋಡಶ ಸಂಸ್ಕಾರಗಳಲ್ಲಿ ಯಜ್ಞೋಪವೀತ ಧಾರಣ ಸಂಸ್ಕಾರವೂ ಒಂದು. ಈ ವಿಡಿಯೋದಲ್ಲಿ ಅದರ ಮಹತ್ವದ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ವಿಪ್ರರು, ವೈಶ್ಯರು ಮತ್ತು ಕ್ಷತ್ರಿಯರು ಯಜ್ಞೋಪವೀತ ಧಾರಣೆ ಮಾಡುತ್ತಾರೆ. ಹಿಂದಿನ ಕಾಲದಲ್ಲಿ 8ನೇ ವಯಸ್ಸಿಗೆ ಉಪನಯನದ ಸಂಸ್ಕಾರ ಮಾಡಿ ಗಾಯತ್ರಿ ಮಂತ್ರದ ಉಪದೇಶ ನೀಡಿ ವಟುವಿಗೆ ಮುಂದೆ ವೇದಾಧ್ಯಯನ ಮಾಡಿಸುತ್ತಿದ್ದರು. ಯಜ್ಞೋಪವೀತಕ್ಕೆ ಜನಿವಾರ ಎಂಬ ಹೆಸರೂ ಸಹ ಇದೆ. ಜನಿವಾರ ಧರಿಸಿದವನು ಅದನ್ನು ಸದಾ ಧರಿಸಬೇಕು. ಬ್ರಹ್ಮಚಾರಿಗಳು 1 ಮತ್ತು ಗೃಹಸ್ಥರು 2 ಜನಿವಾರ ಧರಿಸಬೇಕು. ಗೃಹಸ್ಥರ ಇನ್ನೊಂದು ಜನಿವಾರ ಅವರ ಜೀವನ ಸಂಗಾತಿಗೆ ಮುಡಿಪಾಗಿರುತ್ತದೆ. ಯಜ್ಞೋಪವೀತದಲ್ಲಿ 3 ಎಳೆಗಳಿರುತ್ತವೆ. ಮೊದಲನೇ ಎಳೆ ತ್ರಿಮೂರ್ತಿಗಳ ಪ್ರತೀಕ, 2ನೇ ಎಳೆ ದೇವಋಣ, ಪಿತೃಋಣ ಹಾಗೂ ಋಷಿಋಣಗಳ ಸಂಕೇತ, 3ನೇ ಎಳೆ ಸತ್ವ, ರಜ ಹಾಗೂ ತಮೋಗುಣಗಳ ಸಮ್ಮಿಲನ. 3 ಎಳೆಗಳಲ್ಲಿ ಪುನಃ 3 ಉಪ ಎಳೆಗಳಿರುತ್ತವೆ. ಅದು ಮನುಷ್ಯನ ನವರಂಧ್ರಗಳ ಸಂಕೇತ. ಜನಿವಾರ ಹಳೆಯದಾದರೆ ಹೊಸದನ್ನು ಧರಿಸಿ ಹಳೆಯದನ್ನು ವಿಸರ್ಜಿಸಬೇಕು. ವರ್ಷಕ್ಕೊಮ್ಮೆ ಬರುವ ಶ್ರಾವಣ ಮಾಸದಲ್ಲಿ ಈ ಪ್ರಕ್ರಿಯೆ ನಡೆಸುತ್ತಾರೆ. ಅದಕ್ಕೆ ಉಪಾಕರ್ಮ ಎಂದು ಹೆಸರು. ಋಗ್ವೇದಿಗಳು ಶ್ರಾವಣ ಮಾಸದ ಶ್ರವಣ ನಕ್ಷತ್ರದ ದಿನ ಆಚರಿಸಿದರೆ, ಯಜುರ್ವೇದಿಗಳು ಮರುದಿನ ಧನಿಷ್ಠಾ ನಕ್ಷತ್ರದಂದು ಆಚರಿಸುತ್ತಾರೆ. ಅಥರ್ವಣ ವೇದಿಗಳು ಶ್ರಾವಣ ಹುಣ್ಣಿಮೆಯಂದು ಹಾಗೂ ಸಾಮವೇದಿಗಳು ಗಣೇಶ ಚತುರ್ಥಿಯಂದು ಉಪಕರ್ಮ ನೆರವೇರಿಸುತ್ತಾರೆ. ಶಾಸ್ತ್ರದ ಪ್ರಕಾರ ಯಜ್ಞೋಪವೀತ ಧರಿಸಿದವರಿಗೆ ಯಾವುದೇ ಭಯ, ಶೋಕ ಹಾಗೂ ದುಸ್ವಪ್ನಗಳ ಕಾಟವಿರುವುದಿಲ್ಲ. ತ್ರಿಕಾಲ ಸಂಧ್ಯಾವಂದನೆಯಿಂದ ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಮೋಹ, ಲೋಭ, ಮದ ಹಾಗೂ ಮತ್ಸರಗಳ ಮೇಲೆ ನಿಯಂತ್ರಣ ಸಾಧಿಸುತ್ತಾರೆ. ಹಾಗೂ ಯಜ್ಞೋಪವೀತ ಧರಿಸಿದವನು ಬ್ರಹ್ಮಜ್ಞಾನ ಪಡೆಯಲು ಬ್ರಹ್ಮನಿಗೆ ಸನಿಹನಾಗುತ್ತಾನೆ ಎಂಬ ನಂಬಿಕೆ ಇದೆ.